ಥಿಯೇಟ್ರಿಲ್ ಹತ್ರ ಇದ್ರು ಅದು ಯಾವುದೋ ತಮಿಳ್ ಮೂವಿ ಇದೆಲ್ಲ ತೆಲುಗು ಇವೆಲ್ಲ ಹಾಕಂತಾರೆ. ನಮ್ಮ ಕನ್ನಡ ಬಿಟ್ಟರೆ ನಾನು ಯಾವುದು ನೋಡಲ್ಲ. ನಾನು ನೋಡಿದ್ರು ಗೂಗ್ಲಿ ಫಿಲ್ಮ್ ಬಂತಲ್ಲ, ಅದೇ ಲಾಸ್ಟ್ ಫೈನಲ್. ಬಿಚಾಕಂಗೆ ಕುಣಿತಾರಲ್ಲ ಅಂತ ಇಂಥವ್ರು ನೋಡ್ತಾರೆ. ಒಳ್ಳೆ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ ಅಂತ ಇಂಥ ಕೊಟ್ಟರೆ ಆರಾಮಾಗಿ ಹೋಗಿ ನೋಡ್ತಾರೆ. ನಾವು ಕಂಡಂಗೆ ಪುಟ್ಟಣ್ಣ ಕಣಕಲ್ಲು, ಶಾಂತಿ, ಚಿತ್ರಮಂದಿರ ಇವೆಲ್ಲ ಕ್ಲೋಸ್ ಆಗಿದೆ. ಇಲ್ಲೇ ನಮ್ಮದು ಇದು ರಾಬಿನ್ ಥಿಯೇಟ್ರ್ ಅಂತ ಬಂದ್ವಿ ಬೆಳಿಗ್ಗೆ. ಕನ್ನಡದ ಯಾವ್ದಾರು ಸಿನಿಮಾ ಹಾಕಿದಾರೆ ನೋಡೋಣ ಅಂತ. ಅಲ್ಲಿ ನೋಡಿ ಥಿಯೇಟ್ರಲ್ಲಿ ಎಲ್ಲದು ಬರೀ ತಮಿಳು, ತೆಲುಗು ಪೋಸ್ಟ್ ಹಾಕೊಂಡು ಇಟ್ಟಿದ್ದಾರೆ. ಯಾವುದು ಕನ್ನಡ ಸಿನಿಮಾ ಇಲ್ಲ ಸರ್. ನೀವೇ ಹೇಳ್ತಾ ಇದ್ದೀರಾ 2.5 ಅವರು ಸಿಂಗಲ್ ಟೇಕಲ್ಲೇ ಮಾಡ್ತಾಯಿದ್ದೀವಿ ಅಂತ. ನಾನಂತೂ ಈ ಥರ ಸಿಂಗಲ್ ಟೇಕ್ ಮೂವಿ ಯಾವತ್ತೂ ನೋಡಿಲ್ಲ. ಜೂನ್ 7ಕ್ಕೆ ರಿಲೀಸ್ ಆಗ್ತಿದೆ ಅಂತ ಇದ್ದೀರಾ. ಕನ್ನಡ ಫಿಲಮ್ ಬೆಳೀಲಿ, ಒಳ್ಳೇದಾಗಲಿ ಸರ್. ಅಷ್ಟೇ ಸರ್. ಇತ್ತೀಚೆಗೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ಬಂದ್ ಮಾಡ್ತಿದ್ದಾರೆ, ಇಂಡಸ್ಟ್ರಿ ಬಂದ್ ಮಾಡಬೇಕು ಅಂತೆಲ್ಲ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದೇ ಸರ್, ಎಲ್ಲ ಡಬ್ಬಿಂಗ್ ಮೂವಿ, ನಮ್ಮ ಕನ್ನಡ ಮೂವಿಗೆ ಜಾಸ್ತಿ ಇದು ಕೊಡ್ತಾ ಇಲ್ಲ ಅವರು, ಒತ್ತು ಕೊಡಬೇಕು. ಕನ್ನಡ ಮೂವಿ ಎಲ್ಲ ಸರ್ ರಿಲೀಸೇ ಆಗಿಲ್ಲ. ಆಗಲೇ 6 ತಿಂಗಳಾಯಿತು ಸರ್ ಒಂದು ಒಳ್ಳೆ ಮೂವಿ ರಿಲೀಸ್ ಆಗಿ. ಬೇಗ ಒಳ್ಳೆ ಮೂವಿ ರಿಲೀಸ್ ಆಗಲಿ ಅಂತ ಅಂದ್ಕೊತಾ ಇದ್ದೀನಿ. ನೀವು ಜೂನ್ 7ನೇ ತಾರೀಕು ರಿಲೀಸ್ ಆಗ್ತಿದ್ದೀವಿ ಅಂತೀರಾ? ಪಕ್ಕ ಖಂಡಿತ ನೋಡೋಣ ಸರ್. ಮಿಸ್ ಮಾಡದೆ ನೋಡ್ತೀರಾ ಸರ್? ಪಕ್ಕ ನೋಡ್ತೀವಿ. ಈ ಥರ ಪ್ರಯತ್ನಗಳ ಬಗ್ಗೆ ನಿಮ್ಮ ಒಪಿನಿಯನ್ನು ಸರ್? ಏನಿಲ್ಲ ಸರ್, ಒಂದೇ ಟೇಕಲ್ಲಿ ಮಾಡ್ತಾಯಿದ್ದೀರಾ ಅಂದರೆ ಯಾವ ಹೀರೋನು ಯಾವ ಮೂವಿಲೂ ಈ ಥರ ಮಾಡಿಲ್ಲ. ನೀವು ಒಂದೇ ಟೇಕಲ್ಲಿ ಅದು 2.5 ಗಂಟೆ ಒಂದೇ ಕಟ್ಟಿಲ್ದಂಗೆ ಮಾಡಿದ್ದೀರಾ. ನೋಡ್ತೀವಿ ಸರ್. ಜೂನ್ 7ಕ್ಕೆ ರಿಲೀಸು, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಅದೇ ಜೂನ್ 7ಕ್ಕೆ ಯಂಗ್ಮ್ಯಾನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ. ನಿಮ್ಮ ಒಪಿನಿಯನ್ ಸರ್? ಸರ್, ಇವಾಗ ಸಿನಿಮಾ ಬಂದಿಲ್ಲ ಇನ್ನು. ಸಿನಿಮಾ ಬಂದಾದ್ಮೇಲೆ ನಾವು ಹೋಗಿ ನೋಡ್ತೀವಿ. ಕನ್ನಡ ಅಂತ ಅಂದರೆ ಕನ್ನಡ ಸಿನಿಮಾ ಅಂದರೆ ನಮಗೂ ಇಷ್ಟ ಇರುತ್ತಲ್ವ, ಹೋಗ್ತೀವಿ, ನೋಡ್ತೀವಿ, ನಾವು ಬರ್ತೀವಿ. ಯಾವುದ್ಯಾವುದೋ ಬೇರೆಯವರೆಲ್ಲ ಬೇರೆ ದೇಶದಲ್ಲಿ ಇಂಗ್ಲೀಷೆಲ್ಲ ನೋಡ್ತಾರೆ. ನಾವು ಕನ್ನಡದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಫಿಲ್ಮ್ ನೋಡೋಕ್ಕೆ ಏನು ನಮಗೇನಿದ್ದಿಲ್ಲ. ಕನ್ನಡ ಸಿನಿಮಾ ರಿಲೀಸ್ ಆಯಿತು ಅಂದರೆ ನಾವು ಹೋಗಿ ನೋಡ್ತೀವಿ. ಸರ್, ನೀವು ಲಾಸ್ಟ್ ನೋಡಿದ್ದು ಯಾವ ಸಿನಿಮಾ ಸರ್? ಸರ್, ನಾವು ನೋಡಿದ್ದು ಫಸ್ಟು ಇವಾಗ ನೀವು ರೀಸೆಂಟಾಗಿ ನೋಡಿರೋದು ಗೂಗ್ಲಿ ಫಿಲ್ಮ್ ಅಂತ ಬಂತಲ್ಲ, ಅದೇ ಲಾಸ್ಟ್ ಫೈನಲ್ಲು ನಾನು ನೋಡಿರೋದು. ಗೂಗ್ಲಿ ಫಿಲ್ಮ್ ಬಂತಲ್ಲ, ಅದೇ ಲಾಸ್ಟ್ ಫೈನಲ್ಲು. ಸರ್, ಗೂಗ್ಲಿ ಸಿನಿಮಾಯಿಂದ ನೀವು ಥಿಯೇಟ್ರಿಗೆ ಹೋಗಿಲ್ಲ ಹಂಗಾರೆ? ಬಂದಿಲ್ಲ ಅಂತ ಅಲ್ಲ, ಇವಾಗ ನಾವು ಮಾಮೂಲಿ ಇವಾಗ ಮೊಬೈಲಲ್ಲಿ ಇದರಲ್ಲೆಲ್ಲ ತೋರಿಸ್ತಾನೆ ಇರ್ತಾರೆ. ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನಮಗೂ ಆಸಕ್ತಿ ಇದೆ. ಇವಾಗ ಏನಂದರೆ ಇವಾಗ ಥಿಯೇಟ್ರ್ ಬಂತು, ಫಿಲ್ಮ್ ಬಂತು ಅಂತಂದರೆ 3 ದಿನಕ್ಕಾಗಲಿ ಮೊಬೈಲ್ ಬಂದ್ಬಿಟ್ಟಿರುತ್ತೆ. ಅದೇ ಥರ ಇವಾಗ ಒಳ್ಳೆ ಸಿನಿಮಾ ಬಂದು ಒಳ್ಳೆ ಸ್ಟೋರಿ ಗಿರಿ ಎಲ್ಲ ಕೊಟ್ಟು ಥಿಯೇಟ್ರಲ್ಲಿ ಹಾಕೋದ್ರೆ ನಾವು ನೋಡ್ಬೋದು. ಇವಾಗ 3 ದಿನಕ್ಕೆಲ್ಲ ಮೊಬೈಲಲ್ಲಿ ಬಂದ್ಬಿಡುತ್ತೆ. ಏನು ಅಂತ ನೋಡೋಣ ಹೋಗಿ. ನಾವು ನೋಡಿಲ್ಲ ಅಂತ ಅಲ್ಲ, ಇವಾಗ ಅವ್ರು ಎಲ್ಲ ಕಡೆನೂ ಅದೇ ಮಾಡ್ತಾ ಇದ್ದಾರೆ. ಇವಾಗ ಜನ್ರೇಷನ್ ಇವಾಗ ಏನಿದೆ ಜನಗಳಿಂದ ಇಂಪ್ರೂವ್ ಆಗೋದಲ್ವಾ. ಜನಗಳು ಇವಾಗ ಮೊಬೈಲಲ್ಲೂ ನೋಡ್ತಾ ಇದ್ದಾರೆ, ನಾವು ಅದರಲ್ಲಿ ನೋಡ್ತೀವಲ್ವಾ. ಇವಾಗ ಥಿಯೇಟ್ರಲ್ಲಿ ಆದರೆ ಥಿಯೇಟ್ರಲ್ಲಿ ಇವಾಗ ರಿಲೀಸ್ ಆಗಿಲ್ಲ ಅಂತ ಆದರೆ ಮೊಬೈಲಲ್ಲಿ ನಾವು ಹೋಗಿ ಡೈರೆಕ್ಟಾಗಿ ಅಲ್ಲೇ ನೋಡ್ಬೋದಲ್ವಾ. ಸರ್, ಇವಾಗ ಚಿತ್ರಗಳು ಬರ್ತಿಲ್ಲ, ಇವಾಗ ಬಂದ್ ಮಾಡ್ತಾ ಇದ್ದಾರೆ ಥಿಯೇಟ್ರ್ ಅಂತ ಅಂದರೆ ಇವಾಗ 3 ದಿನಕ್ಕೆ ಇವಾಗ ಮೊಬೈಲಲ್ಲೇ ಬಿಡ್ತಾ ಇದ್ದಾರೆ ಅಂತ ಆದರೆ ಥಿಯೇಟ್ರಿಗೆ ಹೋಗಿ ನೋಡೋರು ಯಾರು? ದುಡ್ಡು ಕೊಟ್ಟು ನೋಡಬೇಕಲ್ವಾ. ದುಡ್ಡು ಕೊಟ್ಟು ನೋಡಬೇಕು ಅಂತಂದರೆ ಇಲ್ಲೆಲ್ಲ ಬಿಡೋದನ್ನ ಬಂದ್ ಮಾಡಬೇಕು. ಬಂದ್ ಮಾಡಿದ್ರೆ ಅಲ್ಲಿ ಹೋಗಿ ಥಿಯೇಟ್ರಲ್ಲಿ ನೋಡ್ತಾರೆ. ಸಿನಿಮಾಗಳು ಥಿಯೇಟ್ರಲ್ಲಿ ಓಡ್ತಾ ಇರುತ್ತೆ. ಥಿಯೇಟ್ರ್ ಬಂದ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅದಕ್ಕೆ ಇಂಡಸ್ಟ್ರಿನೇ ಕಾರಣ. ಯಾಕೆಂದರೆ ಇವರು ಸೀಕ್ರೆಟ್ ಬಿಟ್ಕೊಟ್ಟಿರ್ತಾನೆ ಅವರು ರಿಲೀಸ್ ಮಾಡ್ಕೊಳ್ಳೋದು ಮೊಬೈಲಲ್ಲಿ. ಇವ್ರು ಬಿಟ್ಕೊಡ್ಲಿಲ್ಲ ಅಂತಂದರೆ ಅವರೆಲ್ಲ ರಿಲೀಸ್ ಮಾಡ್ಕೊತಾರೆ. ಆರಾಮಾಗಿ ಬಂದು ಥಿಯೇಟ್ರಲ್ಲೇ ನೋಡ್ತಾರಲ್ವಾ, ಆ ಥರ. ಓಕೆ ಸರ್, ಥ್ಯಾಂಕ್ ಯು ನಿಮ್ಮ ಒಂದು ಟೈಮ್ಗೆ. ಸ್ಟಾರ್ಗಳು ಕಡಿಮೆ ಇರೋದೆಲ್ಲ ಸರ್. ಇವಾಗ ಏನಾಗಿದೆ, ಸಿನಿಮಾ ಕರೆಕ್ಟಾಗಿ ಒಳ್ಳೆ ಸ್ಟೋರಿ ಬೇಕು ಮೇಯ್ನ್ ಮನುಷ್ಯನಿಗೆ. ಜನಗಳಿಗೆ ಇವಾಗ ಬೇಕಾಗಿರೋದು ಒಳ್ಳೆ ಸ್ಟೋರಿ ಕೊಟ್ಟರೆ ಜನ ಹೋಗಿ ಹುಡಿಕೊಂಡು ಹೋಗ್ತಾರೆ ಥಿಯೇಟ್ರಿಗೆ. ಇವಾಗ ಸ್ಟೋರಿನೇ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ಇವಾಗ ಜನಗಳೆಲ್ಲ ಹೋಗ್ತಾರೆ. ಇವಾಗ ಮಾಮೂಲಿ ಬಿಚಾಕಂಗೆ ಕುಣಿತಾರಲ್ಲ ಅಂತ ಇಂಥವ್ರು ನೋಡ್ತಾರೆ. ಒಳ್ಳೆ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ ಅಂತ ಇಂಥವು ಕೊಟ್ಟರೆ ಆರಾಮಾಗಿ ಹೋಗಿ ನೋಡ್ತಾರೆ. ಓಕೆ ಸರ್, ನಾವು ಬರ್ತೀವಿ, ನೋಡ್ತೀವಿ. ಒಳ್ಳೆ ಸ್ಟೋರಿ ಇದ್ದರೆ ನೋಡ್ತೀವಿ. ಈಗ 7ನೇ ತಾರೀಕು ಜೂನ್ ಎಷ್ಟು ಸರ್ ಅದು? 7ನೇ ತಾರೀಕಲ್ಲ, 7ನೇ ತಾರೀಕು ಬಂದು ನಾವು ನೋಡ್ತೀವಿ. ನಾವು ಬಂದವ್ರಿಗೆಲ್ಲ ಹೇಳ್ತೀವಿ. ಮುಂದಕ್ಕೆ ನೋಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು. ವರುಣ್ ಅಂತ ಲಾಸ್ಟ್ ಯಾವ ಸಿನಿಮಾ ನೋಡಿದ್ವಿ ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ? ಕಟೇರ ಫಿಲಮ್. ಕಾಟೇರ ಸಿನಿಮಾ. ದರ್ಶನ್ ಫ್ಯಾನ್ ನೀವು? ಹಾಂ. ಓಕೆ. ಅದೇ ಸರ್, ಇವಾಗ ಕನ್ನಡ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ, ಚಿತ್ರಮಂದಿರ ಬಂದ್ ಮಾಡಬೇಕು ಅಂತ ಎಲ್ಲ ಇಂಡಸ್ಟ್ರಿಯಲ್ಲಿ ಮಾತುಕತೆ ನಡೀತಾ ಇದೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನಮ್ಮದೇನಿಲ್ಲ ಸರ್, ಕನ್ನಡ ಫಿಲಮ್ ನಮ್ಮದೆಲ್ಲ ಇದು ಮಾತಾಡಬೇಕು ಅಂತ ಆಸೆ ಇದೆ. ಕನ್ನಡ ಫಿಲಮ್ಗಳೆಲ್ಲ ತೆಗಿಬೇಕು ಅಂತ, ನೋಡಬೇಕು ಅಂತ, ಅದಕ್ಕೋಸ್ಕರ ಕನ್ನಡ ಫಿಲಮ್ ಬೆಳೀಲಿ ಅಂತ ಒಂದಿದ್ದು. ಈಗ ಜೂನ್ 7ನೇ ತಾರೀಕು ನಮ್ಮ ಸಿನಿಮಾ ಯಂಗ್ಮ್ಯಾನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಂ, 7ನೇ ತಾರೀಕು ಬಂದೆಲ್ಲ ನೋಡ್ತೀರಾ ಸರ್? ಕನ್ನಡ ಸಿನಿಮಾ ಬಗ್ಗೆ ಏನಾದರೂ ನಿಮ್ಮ ಒಪಿನಿಯನ್ ಸರ್? ಏನಾದರೂ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತಿದ್ದಾರೆ, ಥಿಯೇಟ್ರಲ್ಲಿ ಜನ ಇಲ್ಲ ಅಂತಿದ್ದಾರೆ ಕನ್ನಡ ಸಿನಿಮಾ? ಎಲ್ಲ ಫಿಲಮ್ ಕನ್ನಡಕ್ಕೋಸ್ಕರ ಎಲ್ಲ ಮಾತಾಡ್ತಾರಲ್ಲ, ಅದಕ್ಕೋಸ್ಕರ ನಾವು ಕನ್ನಡ ಫಿಲಮ್ ಬಂದು ನೋಡ್ತೀವಿ. ರೇಣುಕಾ ಅಂತ ಲಾಸ್ಟ್ ಥಿಯೇಟ್ರಲ್ಲಿ ಯಾವ ಸಿನಿಮಾ ನೋಡಿದ್ರೆ? ಅದೇ ದರ್ಶನ್ ಫಿಲಮ್. ಕಾಟೇರ ಲಾಸ್ಟ್. ಅದಾದ್ಮೇಲೆ ಯಾವ್ದು ಥಿಯೇಟ್ರಿಗೆ ಹೋಗ್ಬೇಕು ಅಂತ ಅನ್ಸಿಲ್ವಾ? ಇನ್ನೂ ಅನ್ಸಿಲ್ಲ. ಚೆನ್ನಾಗಿರೋ ಬರ್ಲಿ ನೋಡೋಣ ಅಂತೀವಿ. ಹೌದಾ? ಕನ್ನಡ ಫಿಲಮ್ ಹೊಸಬ್ರು ಸಿನಿಮಾ ಥಿಯೇಟ್ರಿಗೆ ಹೋಗ್ತೀರಾ? ಹೊಸ ಫಿಲಮ್ ನಮ್ಗೆ ಹೊಸಬ್ರು ಫಿಲಮ್ ಮಾಡಿದ್ರು ನಮ್ಗೆ ಇಷ್ಟನೇ. ಒಳ್ಳೊಳ್ಳೆ ಹೀರೋಗಳು ಬರಬೇಕು. ಹೊಸ ಹೀರೋಗಳು ಬಂದ್ರೆ ತುಂಬಾ ಇಷ್ಟನೇ ತಾನೆ. ಹೊಸ ಹೀರೋಗಳು, ಹೊಸ ಡೈರೆಕ್ಟರ್ಗಳು ಸಿನಿಮಾ ನೋಡ್ತೀವಿ? ನೋಡ್ತೀವಿ, ತುಂಬಾ ಇಷ್ಟ. ಇನ್ನುವೆ ಮತ್ತೆ ಹೊಸದಾಗಿ ಬರ್ತಾ ಇದ್ರೆ ತುಂಬಾ ಜನಗಳಿಗೂ ಇಂಟ್ರೆಸ್ಟ್ ಆಯ್ತದೆ, ನೋಡೋಕ್ಕೂ ಇಂಟ್ರೆಸ್ಟ್ ಆಯ್ತದೆ. ಅದೇ ಒಂದೇ ನೋಡುತ್ತಾ ಇದ್ರೆ ಅದು ಇದಾಯ್ತದೆ. ಇವಾಗ ಹೊಸ ಫಿಲಮ್ಗಳು ಬಂದರೆ ಎಂಥವ್ರಿಗೂ ಇಂಟ್ರೆಸ್ಟ್ ಆಗೇ ಆಯ್ತದೆ.
ಸಿನಿಮಾ ಮಾಡಿದ್ರೆ ಜನನೇ ಇಲ್ವಲ್ಲ ಥಿಯೇಟ್ರಲ್ಲಿ. ಥಿಯೇಟ್ರ್ ಜನನೇ ಇಲ್ವಲ್ಲ ಅಂತಂದರೆ ಅವರ ಇದ್ರ ಮೇಲೆ ಜನಗಳು ಇಂಟ್ರೆಸ್ಟ್ ಪಡ್ತಾರೆ. ಆಮೇಲೆ ಆ ಫಿಲಮ್ ಚೆನ್ನಾಗಿ ತೆಗ್ದಷ್ಟು ಜನಗಳು ಇಷ್ಟಪಡ್ತಾರೆ. ಆಮೇಲೆ ನೋಡೋಕೆ ಖುಷಿನೂ ಆಯ್ತದೆ. ಜನಗಳು ಥಿಯೇಟ್ರಲ್ಲೇ ಫಿಲಮು ಒಳ್ಳೆಯದಾಗಲಿ, ಮುಂದಕ್ಕೆ ಅದೇ ಅಭಿವೃದ್ಧಿ ಬೆಳೀತದೆ. ಅದೀಗ ಥಿಯೇಟ್ರ್ ಎಲ್ಲ ಬಂದ್ ಮಾಡ್ತಾವ್ರಲ್ಲ, ಅದಕ್ಕೇನು ಹೇಳ್ತೀರಾ? ಬಂದ್ ಮಾಡಿದ್ರೆ ತಿರ್ಗಾ ಫಿಲಮ್ಗಳು ಹೊಸ ಹೊಸ ಹೀರೋಗಳು ಬಂದರೆ ಆವಾಗ ಥಿಯೇಟ್ರುಗಳು ಓಪನ್ ಮಾಡ್ತಾರೆ, ಮತ್ತು ಫಿಲಮ್ಗಳು ಶುರು ಮಾಡ್ತಾರೆ. ನೀವು ಕಾಟೇರಾಗೆ ನಿಲ್ಸ್ಬಿಟ್ಟಿದ್ದೀರಲ್ಲ, ಅದಾದ್ಮೇಲೆ ಎಷ್ಟೊಂದು ಫಿಲಮ್ ಬಂದ, ಅದಕ್ಕೆ ಯಾಕೆ ಹೋಗಿಲ್ಲ ನೀವು? ಆ ಕಾಟೇರ ಫಿಲಮ್ ಬಂದಮೇಲೆ ಯಾವ ಫಿಲಮ್ಗೂ ಹೋಗಲಿಲ್ಲ, ಇಂಟ್ರೆಸ್ಟ್ ಇಲ್ಲ. ಚೆನ್ನಾಗಿರ್ಲಿಲ್ಲ ಅಂತನಾ? ಇಲ್ಲ, ಕಾಟೇರ ಫಿಲಮು ಚೆನ್ನಾಗಿತ್ತು. ಅಂದರೆ ಹೊಸ ಹೊಸ ಹೀರೋಗಳು ತಂದರೆ ಇನ್ನೂ ತುಂಬ ಒಳ್ಳೆಯದೇ ತಾನೆ. ಹೊಸ ಹೊಸ ಹೀರೋಗಳು, ಹೊಸ ಹೊಸ ಡೈರೆಕ್ಟರ್ಗಳು ಬಂದು ಒಳ್ಳೊಳ್ಳೆ ಫಿಲಮ್ ತಗೋರೆ ಇನ್ನೂ ಒಳ್ಳೆಯದೇ, ಇನ್ನೂ ನೋಡೋಕೆ ಇಂಟ್ರೆಸ್ಟ್ ಆಯ್ತದೆ. ಆಮೇಲೆ ಹೀರೋಗಳು ಅಂದರೆ ಹೊಸ ಹೀರೋಗಳು ತಳ ಫಿಲಮ್ ಹೆಂಗೆ ಮಾಡವ್ರೆ ಏನು ಅನ್ನೋದು ನೋಡೋಕ್ಕೆ ಒಂಥ ಇಂಟ್ರೆಸ್ಟ್ ಬರ್ತದೆ ಪ್ರೇಕ್ಷಕರಿಗೆ. ಯಂಗ್ಮ್ಯಾನ್ ಅಂತ ಒಂದು ಕಟ್ಟು ಇಲ್ಲದೆ ಸಿನಿಮಾ 2.5 ಗಂಟೆ ಕಂಟಿನ್ಯೂಸ್ ಆಗಿ ಮಾಡಿ ಮುಗಿಸೋರೆ. ಆ ಫಿಲಮ್ಗೆ ಏನು ಹೇಳ್ತೀರಾ? ನೋಡ್ತೀವಿ. ಹೋಗ್ತೀರಾ? ಹಾಂ, ಜೂನ್ 7 ರಿಲೀಸ್. ಹಾಂ ನೋಡ್ತೀವಿ. ಖಂಡಿತ ನೋಡ್ತೀರಾ? ನೋಡ್ತೀವಿ. ಹೊಸ ಟೀಮ್, ಓಕೆ. ಹೊಸ ಡೈರೆಕ್ಟರ್. ರಾಬಿನ್ ಥಿಯೇಟ್ರ್ ಬರಲಿ, ರಾಬಿನ್ ಥಿಯೇಟ್ರಲ್ಲಿ ಎಲ್ಲ ಇದೆ, ಬಂದು ನೋಡಿ ಸಿನಿಮಾ. ಆಯಿತು, ಯಾವ ಥಿಯೇಟ್ರಿಗೆ ಹಾಕಿದ್ರು ಬಂದು ನೋಡ್ತೀವಿ ನಾವು. ಖಂಡಿತ ಸರ್. ಆಯ್ತು, ಸಪೋರ್ಟ್ ಇರಲಿ. ಕನ್ನಡ ಸಿನಿಮಾ ಎಲ್ಲ ಸಿನಿಮಾನು ನೋಡಿ. ನಮಗೆ ಕನ್ನಡ ಸಿನಿಮಾನೇ ಜಾಸ್ತಿ ಸಪೋರ್ಟ್ ಕೊಡೋದು, ನಾವು ಕನ್ನಡ ಸಿನಿಮಾಕ್ಕೆ ಜಾಸ್ತಿ ಸಪೋರ್ಟ್ ಕೊಡೋದು. ಸರಿ ಸರ್, ಆಯಿತು, ತುಂಬ ಥ್ಯಾಂಕ್ ಯು. ನಾವು ಕನ್ನಡಿಗರು ಕನ್ನಡ ಫಿಲಮೇ ನಾವು ಜಾಸ್ತಿ ನೋಡೋದು, ಬೇರೆ ಫಿಲಮ್ಗಳಿಗೆ ನಾವು ಇಂಟ್ರೆಸ್ಟ್ ಪಡಲ್ಲ. ಅಂದರೆ ನಮಗೆ ಅಂತಂದರೆ ಬೇರೆ ಸಿನಿಮಾದು ನಮಗೆ ಅರ್ಥನೂ ಆಗೋದು. ನಮ್ಮ ಕನ್ನಡ ಫಿಲಮ್, ನಾವು ಕನ್ನಡಿಗರು ಕನ್ನಡ ಫಿಲಮ್ನೇ ಇಂಟ್ರೆಸ್ಟ್ ಪಡೋದು. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಬಟ್ಟಲ್ಲಿ ಕನ್ನಡ ಫಿಲಮ್ಗಳು ನೀವು ಹೇಳ್ದಂಗೆ ಚಿತ್ರಮಂದಿರಗಳು ಬಂದಾಗ್ತಾ ಇದೆ. ನಾವು ಕಂಡಂಗೆ ಪುಟ್ಟಣ್ಣ ಕಣಕಲ್ಲು, ಶಾಂತಿ ಚಿತ್ರಮಂದಿರ ಇವೆಲ್ಲ ಕ್ಲೋಸ್ ಆಗಿದೆ. ಕನ್ನಡ ಫಿಲಮ್ ಅಂದರೆ ತಮಿಳು ಅಂದರೆ ಬೇರೆ ಭಾಷೆಗಳಿಗೆ ಆದ್ಯತೆ ಕೊಟ್ಟಂಗೆ ಕನ್ನಡ ಫಿಲಮ್ಗಳಿಗೆ ಆದ್ಯತೆ ಕೊಡ್ತಿಲ್ಲ ಅಂತ ನೀವು ಹೇಳ್ತೀರಲ್ವಾ. ಚಿತ್ರಮಂದಿರಗಳ ಮಾಲೀಕರು ಕನ್ನಡ ಫಿಲಮ್ನ ರಿಲೀಸ್ ಮಾಡೋದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಕೆಲವರು ಏನು ಮಾಡ್ತಾರೆ, ನಮ್ಮ ಫಿಲಮ್ಗಳು ಅಂದರೆ ಬೇರೆ ಭಾಷೆ ಫಿಲಮು ಬೇರೆ ಜನ ನೋಡ್ತಾರೆ ಅಂತ ಹೇಳಿ ಆ ಭಾಷೆಗಳ ಫಿಲಮ್ ಇದು ಮಾಡ್ತಾರೆ. ನಿಮ್ಮ ಕನ್ನಡ ಚಿತ್ರಗಳನ್ನ ರಿಲೀಸ್ ಮಾಡೋದಕ್ಕೆ ಥಿಯೇಟ್ರ್ಗಳಿಲ್ಲ ಅಂತಾರೆ. ಇವಾಗಲೂ ಎಷ್ಟೋ ಫಿಲಮ್ ರಿಲೀಸ್ ಆಗಬೇಕು, ಅವೆಲ್ಲ ಇನ್ನೂ ಪೆಂಡಿಂಗಲ್ಲ ಇದೆ. ಅದರಿಂದ ಅಂದರೆ ಕತೆ, ಚಿತ್ರಕಥೆ ಚೆನ್ನಾಗಿದ್ದರೆ ಎಲ್ಲ ಪ್ರೇಕ್ಷಕರು ಕನ್ನಡದಲ್ಲಿ ನೋಡ್ತಾರೆ. ಇಲ್ಲ ಅಂತಲ್ಲ, ಹೀರೋ ಯಾರು ಅಲ್ಲಿ ಸಂಭಾಷಣೆ, ಗೀತ ರಚನೆ ಮತ್ತು ಕತೆ, ಚಿತ್ರಕಥೆ ಇಷ್ಟೆಲ್ಲ ಇದ್ದರೆ ಫಿಲಮ್ ಓಡುತ್ತೆ, ಇಲ್ಲ ಅಂತಲ್ಲ. ಅಂದರೆ ಈಗ ಮೊನ್ನೆ ಪೇಪರಲ್ಲಿ ಏನು ಹೇಳಿದಾರೆ ಅಂದರೆ ಹಳೆ ಹೀರೋಗಳ ಫಿಲಮ್ಗಳು ಈಗ ರಿಲೀಸ್ ಆಗ್ತಿಲ್ಲ, ಹೊಸ ಮಕ್ಕಳಿಗೆ ಜನಗಳಿಗೆ ಪರಿಚಯ ಇಲ್ಲ. ಅದರಿಂದಾಗಿ ಹಳೆ ನಟರುಗಳು ಈ ಮತ್ತೆ ಅವರ ಫಿಲಮ್ಗಳು ಬಂದರೆ ಥಿಯೇಟ್ರ್ಗಳಲ್ಲಿ ಜನ ಬರ್ತಾರೆ, ಓಡುತ್ತೆ ಅಂತ ಹೇಳ್ತಾರೆ ಪೇಪರ್ನಲ್ಲಿ. ಅಂದರೆ ಮೊನ್ನೆ ವಿಜಯ ಕರ್ನಾಟಕ ಲವಲವಿಕೆ ಇದರಲ್ಲಿ ಕಾಲಮ್ನಲ್ಲಿ ಇತ್ತು, ಓದಿದ್ದೀನಿ. ಈಗ ಸರ್, ಅದೇ ಜೂನ್ 7ಕ್ಕೆ ಹೊಸಬ್ರು ಸೇರಿ ಒಂದು ಸಿಂಗಲ್ ಟೇಕಲ್ಲಿ ಮಾಡಿರುವಂಥ ಸಿನಿಮಾ. 2.5 ಗಂಟೆ ಯಾವುದೇ ಕಟ್ಟಿಲ್ಲ, 2.5 ಗಂಟೆ ಒಂದೇ ಟೇಕಲ್ಲಿ ಮಾಡಿರುವಂಥ ಸಿನಿಮಾ. ಶಂಕರ್ ನಾಗು, ದಿನೇಶ್ ಬಾಬು ಅವ್ರದ್ದೊಂದು ಸಿನಿಮಾ ಆದಮೇಲೆ ಮತ್ತೆ ಇದು ಸಾಧ್ಯ, ಅದಾದಮೇಲೆ ಎಸ್ ನಾರಾಯಣ ಅವ್ರ ದಕ್ಷ ಆದಮೇಲೆ ಇದೇ ಸಿನಿಮಾ ಬರ್ತಿರೋದು. ಅವರೆಲ್ಲ ಲೆಜೆಂಡ್ಗಳು ಮಾಡಿದ್ರು. ಈಗ ಹೊಸ ಟೀಮ್ ಅದೊಂದು ಪ್ರಯತ್ನ ಮಾಡಿ ಅಚೀವ್ ಮಾಡಿ ಜೂನ್ 7ಕ್ಕೆ ತೆರೆ ಮೇಲೆ ಬರ್ತೀವಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅವ್ರ ಫಿಲಮ್ಗಳೆಲ್ಲ ನಿರ್ದೇಶನ ಚೆನ್ನಾಗಿರುತ್ತೆ. ಯಾಕಂದ್ರೆ ಮಾಡಿರೋ ಸಾಹಸನ ಈಗ ಹೊಸ ಟೀಮ್ ಮಾಡಿದ್ರು. ಸಿಂಗಲ್ ಟೇಕ್ ಅಂದರೆ 2.5 ಗಂಟೆ ಸಿನಿಮಾನ ಕಟ್ಟೆಯಲ್ಲಿ 2.5 ಗಂಟೆಯಲ್ಲಿ ಶೂಟ್ ಮಾಡಿದ್ದೀವಿ. 2.5 ಗಂಟೆಯಲ್ಲೇ 7ನೇ ತಾರೀಕು. ಒಂದು ಹೊಸ ಪ್ರೇಕ್ಷಕರಿಗೆ ಕತೆ, ಚಿತ್ರಕಥೆ ಇಷ್ಟ ಆದರೆ ನಿಮ್ಮ ಫಿಲಮ್ ಖಂಡಿತವಾಗ್ಲೂ ಓಡುತ್ತೆ, ಇಲ್ಲ ಅಂತಲ್ಲ. ಹೊಸ ಮುಖಗಳು ಯಾರೇ ಇರಲಿ, ಅಲ್ಲಿ ಅಭಿನಯ ಪ್ಲಸ್ ಕತೆ, ಚಿತ್ರಕಥೆ, ಸ್ಟೋರಿ ಇದ್ದರೆ ಎಂಥ ಫಿಲಮ್ಗಳು ಕನ್ನಡದಲ್ಲಿ ಓಡುತ್ತೆ. ಕನ್ನಡ ನೋಡಲ್ಲ ಅಂತಲ್ಲ, ಜನ ಕನ್ನಡ ನೋಡ್ತಾರೆ. ಆದರೆ ಚಿತ್ರಮಂದಿರದ ಮಾಲೀಕರುಗಳು ಸಪೋರ್ಟ್ ಕೊಡಬೇಕು. ಕನ್ನಡ ಡೈರೆಕ್ಟರ್ಗಳಿಗಾಗಲಿ ಕನ್ನಡ ಫಿಲಮ್ ರಿಲೀಸ್ ಆಗೋದಕ್ಕೆ ಅವರು ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಅವ್ರು ಅವಕಾಶ ಮಾಡಿಕೊಡ್ಲಿಲ್ಲ ಅಂದರೆ ನಿಮ್ಮ ಚಿತ್ರಮಂದಿರಗಳಲ್ಲಿ ಕನ್ನಡ ಫಿಲಮ್ ರಿಲೀಸ್ ಮಾಡೋದಕ್ಕೆ ಅವಕಾಶನೇ ಇರಲ್ಲ. ಅದರಿಂದ ನಿರ್ಮಾಪಕರು ಮತ್ತು ಚಿತ್ರಮಂದಿರ ಮಾಲೀಕರುಗಳು ಇವ್ರುಗಳಲ್ಲಿ ನಡುವೆ ಹೊಂದಾಣಿಕೆ ಇದ್ದರೆ ಫಿಲಮ್ ರಿಲೀಸ್ ಆಗೋದಕ್ಕೆ ಥಿಯೇಟ್ರ್ಗಳು ಸಿಗುತ್ತೆ, ಇಲ್ಲ ಅಂತಲ್ಲ. ಅದರಲ್ಲಿ ಫಿಲಮೆಲ್ಲ ಯಶಸ್ವಿಯಾಗಿ ಓಡುತ್ತೆ. ಕನ್ನಡದವರು ಕನ್ನಡ ಫಿಲಮ್ನ ನೋಡ್ತಾರೆ. ನಿಮ್ಮ ಫಿಲಮು ಸಕ್ಸಸ್ ಆಗಲಿ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಸಿನಿಮಾ ಚೆನ್ನಾಗಿತ್ತು ಅಂದರೆ 2 ಅವರ್ ಸಿನಿಮಾನ 2 ಅವರಲ್ಲೇ ಮುಗಿಸಿದಿರ ಅಂದಾಗ ಅದೊಂದು ಕ್ರೇಜ್ ಇರುತ್ತೆ ಜನಗಳಿಗೆ. ಅದು ಹೆಂಗಿರುತ್ತೆ ಏನು ಅಂತ ಥಿಯೇಟ್ರಿಗೆ ಬಂದು ನೋಡಿದಾಗ ಏನು ಅಂತ ಗೊತ್ತಾಗುತ್ತೆ. ಸ್ಟೋರಿ ಚೆನ್ನಾಗಿತ್ತು ಅಂದರೆ ಯಾರು ಹಳಬ್ರಾದ್ರೇನು ಹೊಸಬ್ರಾದ್ರೇನು, ಸ್ಟೋರಿ ಚೆನ್ನಾಗಿತ್ತು ಅಂದರೆ ಯಾರು ಬೇಕಾದ್ರೂ ಬರ್ತಾರೆ. ಯಾವ್ದು ಬಂದಿದೆ ಅದೇ ಗೊತ್ತಾಗ್ತಿಲ್ವಲ್ಲ. ಈಗ ಯಾವ್ದು ಬಂದಿದೆ ಯಾವ್ದು ಹೋಗಿದೆ ಅಂತ ಗೊತ್ತಾಗಿದ್ರೆ ಬಂದು ನೋಡ್ಬೋದು. ಥಿಯೇಟ್ರಲ್ಲಿ ಹತ್ರ ಇದ್ರೂ ಅದು ಯಾವುದೋ ತಮಿಳ್ ಮೂವಿ ಇದೆಲ್ಲ ತೆಲುಗು ಇವೆಲ್ಲ ಹಾಕಂತಾರೆ. ನಮ್ಮ ಕನ್ನಡ ಬಿಟ್ಟರೆ ನಾನು ಯಾವುದು ನೋಡೋಲ್ಲ. ಇಲ್ಲಿವರೆಗೂ ನಾವು ಕನ್ನಡ ಫಿಲಮ್ನೇ ನೋಡೋದು. ನಾವು ಹೀರೋಗಳು ಯಾವುದು ಫೇವ್ರೇಟು ಅಂತ ನೋಡೋಲ್ಲ, ದರ್ಶನ್ ಅಭಿಮಾನಿನೇ. ಆದರೆ ನಾನು ನೋಡೋದು ಕನ್ನಡ ಮೂವಿ, ಸ್ಟೋರಿ ಚೆನ್ನಾಗಿರ್ಬೇಕು.
ಅದು ಹೊಸಬ್ರು ಹಳಬ್ರು ಅನ್ನೋದು ಬರಲ್ಲ ಅಲ್ಲಿ. ಮಾಡೇ ಮಾಡ್ತೀವಿ ಸರ್. ಯಾವುದೇ ಆದ್ರೂ ಸ್ಟೋರಿ ಚೆನ್ನಾಗಿತ್ತು ಅಂದರೆ ನಾವು ಬರ್ತೀವಿ, ನಮ್ಮ ಹುಡುಗರನ್ನ ಕರ್ಕೊಂಬರ್ತೀವಿ. ಹೊಸ ಪ್ರತಿಭೆಗಳು ಬರುವಾಗ ಹೊಸ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಕನ್ನಡ ಜನತೆ ಕನ್ನಡ ಬೆಳಿಬೇಕು ಫಸ್ಟು. ಕನ್ನಡ ಏನಾಗಿದೆ ಅಂದರೆ ಇವಾಗ ಎಲ್ಲ ಬರೀ ತೆಲುಗು ತಮಿಳು ಇದಕ್ಕೆ ಹೋಗ್ತಿದೆ ಹೊರತು ಇದಕ್ಕೆ ಬರ್ತಲ್ಲ ಯಾವುದು ಕನ್ನಡ. ಈ ಡಬ್ಬಿಂಗ್ ಸಿನಿಮಾಗಳ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಡಬ್ಬಿಂಗೇ ವೇಸ್ಟ್ ಅದು. ಡಬ್ಬಿಂಗೇ ವೇಸ್ಟ್. ಮಾತೆಲ್ಲ ಇರುತ್ತೆ, ಮೂವಿ ಎಲ್ಲ ಇರುತ್ತೆ, ಅದೇನು ಅರ್ಥನೂ ಆಗಲ್ಲ, ಏನಾಗಲ್ಲ, ಅದು ವೇಸ್ಟ್. ಫಸ್ಟ್ ಅದನ್ನ ನಿಲ್ಲಿಸ್ಬೇಕು, ಅದನ್ನ ನಿಲ್ಲಿಸ್ಬೇಕು. ಫಸ್ಟು ಕನ್ನಡಕ್ಕೆ ಆದ್ಯತೆ ಜಾಸ್ತಿ ಇರಬೇಕು. ಕನ್ನಡ ಆದ್ಯತೆ ಜಾಸ್ತಿ ಇದ್ದಾಗ ಕನ್ನಡ ಬೆಳೆಯುತ್ತೆ. ಬರೀ ತೆಲುಗು ತಮಿಳು ಮರಾಠಿ ಅವು ಹೋಯ್ತು ಅಂದರೆ ಕನ್ನಡ ಎಲ್ಲಿ ಬೆಳೆಯುತ್ತೆ? ಅದನ್ನು ಫಸ್ಟ್ ಇವರು ಥಿಯೇಟ್ರು ನಿಲ್ಲಿಸ್ಬೇಕು. ಫಿಲಮ್ ಇಂಡಸ್ಟ್ರಿಯಲ್ಲಿ ಏನಿದ್ದಾರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಮಾತಾಡ್ಬೇಕು, ಅದನ್ನು ಮಾತಾಡ್ಬಿಟ್ಟು ಅದನ್ನ ನಿಲ್ಲಿಸ್ಬೇಕು ಅದನ್ನ. ಸರ್ ಏನು ಒಪಿನಿಯನ್ ಹೇಳೋಣ ಸರ್? ನಮ್ಮ ಒಪಿನಿಯನ್ ಹೇಳೋಕ್ಕಿಂತ ನೀವು ಕನ್ನಡದಿಂದ ಒಳ್ಳೆಗಳು ಸಿನಿಮಾಗಳು ಬರ್ತದೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಬೇರೆ ಭಾಷೆ ಸಿನಿಮಾಗಳು ಯಾವುದಕ್ಕೆ ಚಾನಲ್ ಓಪನ್ ಮಾಡಿ ಸ್ಯಾಟರ್ಡೆ ಸಂಡೇ ಆಯಿತು ಅಂದರೆ ಕೂತ್ಕೊಂಡು ಮನೆಯಲ್ಲಿ ಸಿನಿಮಾಗಳು ನೋಡೋಕ್ಕಾಗಲ್ಲ. ಯಾವ್ದು ನೋಡಿದ್ರು ಆ ತೆಲುಗುದು ಯಾವುದೋ ಒಬ್ಬ ಹೀರೋ ಇರ್ತಾರೆ, ಕನ್ನಡದಲ್ಲಿ ಬಂದ್ಬಿಟ್ಟು ಡಬ್ಬಿಂಗ್ ಮಾಡಿ ಹಾಕಿರ್ತಾರೆ. ಅದನ್ನು ನೋಡೋಕ್ಕಾದ್ರು ನಮಗೆ ಮನಸ್ಸು ಬರಬೇಕಲ್ಲ ಸರ್. ಅಟ್ಲೀಸ್ಟು ಅವ್ರ ಭಾಷೆಯಲ್ಲಿ ಸಿನಿಮಾ ಮಾಡಿಬಿಟ್ಟು ನಮ್ಮ ಭಾಷೆಗೆ ಡಬ್ ಮಾಡಿಬಿಟ್ಟು ಅವರು ಒಂದು ಆ್ಯಕ್ಟಿಂಗ್ ಮಾಡಿರ್ತಾರೆ, ಇವ್ರು ಹೇಳೋದೇ ಒಂದು ಆ್ಯಕ್ಟಿಂಗು, ಅವ್ರದ್ದೊಂದು ಸಾಂಗ್ ಇರುತ್ತೆ, ಇವ್ರದ್ದೊಂದು ಸಾಂಗ್ ಇರುತ್ತೆ. ಆ ಥರ ನಮಗೆ ಡಿಫ್ರೆಂಟ್ ಕೊಡಿ ಅಂತ ಕೇಳ್ತಿಲ್ಲ ಸರ್. ನಾವು ಇರೋದನ್ನೇ ಕರೆಕ್ಟಾಗಿ ಅವ್ರ ಭಾಷೆದು ಅವರಲ್ಲೇ ತೋರಿಸಿ. ನಮ್ಮ ಸಿನಿಮಾನ ಹೆಂಗೆ ಬರಬೇಕು ಚಾನಲಲ್ಲಿ. ನಮ್ಮದು ಶನಿವಾರ ಭಾನುವಾರ ಯಾಕೆ ಅಣ್ಣವ್ರ ಸಿನಿಮಾ ಇಲ್ವಾ, ವಿಷ್ಣುವರ್ಧನ್ ಅವ್ರ ಸಿನಿಮಾ ಇಲ್ವಾ, ಅಂಬರೀಷ್ ಸರ್ ಸಿನಿಮಾ ಇಲ್ವಾ, ಇಲ್ಲ ಇವಾಗ ಬರ್ತಿರೋ ಸ್ಟಾರ್ಗಳ ಸಿನಿಮಾ ಇಲ್ವಾ? ಯಾರು ಸಿನಿಮಾ ಇಲ್ಲ? ನಮಗೆ ನೋಡೋಕ್ಕೆ ಸಿನಿಮಾ ಇಲ್ಲ ಸರ್ ಕನ್ನಡದಲ್ಲಿ. ಎಲ್ಲ ನೋಡಿ ಸಾಕಾಗ್ಬಿಟ್ಟಿದೆ. ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವ ಥಿಯೇಟ್ರು ನೋಡಿ, ಅಲ್ಲಿ ಇನ್ನೇ ನಮ್ಮದು ಇದು ರಾಬಿನ್ ಥಿಯೇಟ್ರ್ ಅಂತ ಬಂದ್ವಿ ಬೆಳಿಗ್ಗೆ, ಕನ್ನಡದ ಯಾವ್ದಾರು ಸಿನಿಮಾ ಹಾಕಿದ್ದಾರೆ ನೋಡೋಣ ಅಂತ. ಅಲ್ಲಿ ನೋಡಿ ಥಿಯೇಟ್ರಲ್ಲಿ ಎಲ್ಲದು ಬರೀ ತಮಿಳು ತೆಲುಗು ಪೋಸ್ಟ್ ಹಾಕೊಂಡು ಇಟ್ಟಿದ್ದಾರೆ. ಯಾವುದು ಕನ್ನಡ ಸಿನಿಮಾ ಇಲ್ಲ ಸರ್. ಕನ್ನಡ ಸಿನಿಮಾ ಮಾಡಿದ್ರಂತೆ ಖುಷಿ ಆಗುತ್ತೆ. 7ನೇ ತಾರೀಕು ರಿಲೀಸ್ ಅಂತ ಇದ್ದೀರಾ. ಏನು ನಿಮ್ಮ ಸಿನಿಮಾ ವಿಶೇಷತೆ ಒಂಚೂರು ಹೇಳಿದರೆ ನಾವು ಅದ್ರ ಬಗ್ಗೆ ಮಾತಾಡ್ಬೋದು ಸರ್. ನಮ್ಮ ಸಿನಿಮಾ ಒಂದು ಸಿಂಗಲ್ ಟೇಕಲ್ಲಿ ಆಗಿರುವಂಥದ್ದು. 2.5 ಗಂಟೆ ಸಿನಿಮಾ 2.5 ಗಂಟೆಗೆ ಶೂಟ್ ಮಾಡಿರೋದು. ಓಕೆ, ಇದು ನಮ್ಮ ಸಿನಿಮಾ ಸ್ಪೆಷಾಲಿಟಿ. ಶಂಕರ್ನಾಗು ಮತ್ತು ಎಸ್ ನಾರಾಯಣ್ ಇವ್ರುಗಳು ಮಾಡಿರೋ ಪ್ರಯತ್ನ ಹೊಸ ಟೀಮ್ ಮಾಡಿ ಒಂದು ಪ್ರಯತ್ನ ಮಾಡಿ. ಓಕೆ, ಇದು ನಮ್ಮ ಸಿನಿಮಾ ವಿಶೇಷತೆ. ನೀವು ಕಂಟೆಂಟ್ ಏನೇ ಕೊಡಿ ಸರ್, ನೀವು ಒಳ್ಳೆ ಥರದಲ್ಲಿ ಸಿನಿಮಾ ಮಾಡಿ, ನಿಮ್ಮ ಕಷ್ಟ ಸುಖ ಅದೇನಿರುತ್ತೋ ನಮಗೆ ಗೊತ್ತಿರಲ್ಲ, ನಾವು ನೋಡೋಕೆ ಬಂದಿರಲ್ಲ. ಬಟ್ ಕನ್ನಡದಲ್ಲಿ ಮಾಡೋಕ್ಕೆ ಹೋಗ್ಬಿಡಿ ಸರ್. ದಯವಿಟ್ಟು ಕನ್ನಡಕ್ಕೆ ಬಂದು ನೋಡ್ಬಿಡಿ. ಜನ ಬಂದು ಯಾರೂ ನೋಡೋಲ್ಲ. ಜನಕ್ಕೆ ನೋಡೋ ಇವಾಗ ಅವಕಾಶನೇ ಈಗ ಕಳ್ಕೊಂಬಿಟ್ಟಿದೆ. ಏನು ಗೊತ್ತಾ, ಇರೋರೆಲ್ಲ ಇಲ್ಲಿ ಹೊರಗಡೆಯಿಂದ ಬಂದು ಇಲ್ಲಿ ನೆಲೆಸ್ಬಿಟ್ಟಿದ್ದಾರೆ. ಏನಂದರೆ ವಾಂಗಡ ಪೊಂಗಡ ಅವ್ರುಗಳೇ ಈಗ ಎಲ್ಲ ಫ್ರೆಂಡ್ಸು. ನಾವು ಅವ್ರ ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡ್ತಿಲ್ಲ, ಯಾರ ಬಗ್ಗೆನೂ ತಪ್ಪಾಗಿ ಹೇಳ್ತಾ ಇಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರಿಗೂ ಆಶ್ರಯ ಕೊಟ್ಟಿದ್ದೀವಿ, ಎಲ್ಲದನ್ನು ಮಾಡ್ತಾಯಿದ್ದೀವಿ, ಎಲ್ಲರನ್ನೂ ಸೇರಿಸ್ಕೊಂಡಿದ್ದೀವಿ. ಯಾವ ಥಿಯೇಟ್ರಿಗೆ ಹೋಗಿ ತೆಲುಗು ತಮಿಳು, ಯಾವ ಥಿಯೇಟ್ರಿಗೆ ಯಾವ ಮಾಲಿಗೆ ಹೋಗಿ ತೆಲುಗು ತಮಿಳು. ಕನ್ನಡಕ್ಕೆ ಸಿನಿಮಾಗೆ ಆದ್ಯತೆಯೇ ಇಲ್ಲ. ಫಸ್ಟ್ ಆಫ್ ಆಲು ಜನಗಳು ಹಂಗೇ ಬದಲಾಗ್ಬಿಟ್ಟಿದ್ದಾರೆ. ನಮ್ಮ ಸಿನಿಮಾ ಚೆನ್ನಾಗಿದೆ ಬಂದು ನೋಡೋ ಅಂದ ತಕ್ಷಣ ಬೇಗ ಪುಳ್ಪುಳು ಅಂತ ಓಡೋಗ್ಬಿಡ್ತಾರೆ ನೋಡೋಕ್ಕೆ. ಕನ್ನಡ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಯಾರೂ ಬಂದು ನೋಡಲ್ಲ. ಮೊನ್ನೆ ರೀಸೆಂಟಾಗಿ ರಿಲೀಸ್ಗಳಾಗಿದ್ವು ನೋಡಿ, ಅವೆಲ್ಲ ರೀಸೆಂಟ್ ಬೇಡ ಸರ್, ಮೊನ್ನೆ ರಿಲೀಸ್ 3ನೇ ಕೃಷ್ಣಪ್ಪ ಸಿನಿಮಾ. ಎಂಥ ಸಿನಿಮಾ ಸರ್. ಆ ಸಿನಿಮಾ ಒಂದು ಸಲ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಆ ಕೆರೆಬೇಟೆ ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಹೀರೋ ಪಾಡು ನೋಡೋಕ್ಕಾಗಿಲ್ಲ ಸರ್. ಜನ ಅಷ್ಟು ಚೆನ್ನಾಗಿದೆ ಸಿನಿಮಾ, ಜನ ಇಲ್ಲ ಥಿಯೇಟ್ರಲ್ಲಿ. ಜೂನಿ ಸಿನಿಮಾ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳು ಬಂದಿದೆ, ಯಾರು ಜನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾ ಇಲ್ಲ ಸರ್. ಜನನ ನಾವು ಕರ್ಕೊಬರೋಕ್ಕೆ ನೀವೊಂದು ಪ್ರಯತ್ನ ಮಾಡ್ತಿದ್ದೀರಾ, ಖುಷಿ ಆಯಿತು. ರೋಡಿಗೆ ಬಂದು ಮಾತಾಡ್ತಿರೋಂಥ ಪರಿಸ್ಥಿತಿ ನಮ್ಮ ಡೈರೆಕ್ಟರ್ಗಳಾಗಲಿ, ನಮ್ಮ ಆರ್ಟಿಸ್ಟ್ಗಳಾಗಲಿ, ನಮ್ಮ ಕಲಾವಿದರಿಗೆ ರೋಡಿಗೆ ಬಂದು ನಿಂತ್ಕೊಂಡು ಅವ್ರವ್ರ ಸಿನಿಮಾನ ಪ್ರಮೋಷನ್ ಮಾಡೋ ಪರಿಸ್ಥಿತಿ ಬಂದಿದೆ ಅಂತ ಈ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಇದು ಚೇಂಜ್ ಆಗಬೇಕು. ಬರಬೇಕು ನಿಮ್ಮಂಥ ಹೊಸಬ್ರು ಬನ್ನಿ ಮಾಡಿ, ಜನಗಳಿಗೆ ಹಿಂಗೆ ತಲುಪಿಸಿ ಸರ್. 4 ಜನಕ್ಕೆ ಕರ್ಕೊಂಡೋಗಿ ಅವರ ಮುಟ್ಟಿ ಮಾತಾಡಿಸಿ, ಅವರಿಗೆ ಟಚ್ ಆಗಲಿ. ಆವಾಗ ಓ ಹೌದು ಮಾಡ್ತಾಯಿದ್ದಾರೆ ಸಿನಿಮಾ, ನಾವು ಹೋಗಿ ಕುತ್ಕೊಂಡು ನೋಡಬೇಕು. ಅದೇ ಏನು ತಮಿಳು ತೆಲುಗು ಅವರು ಫ್ರೆಂಡ್ ಆಗಿದ್ದಾರೋ ಇವತ್ತು, ಅವ್ರ ಜೊತೆ ಕೆಲಸ ಮಾಡ್ತಿರ್ಬೋದು. ಇದು ಪ್ರಾಬ್ಲಮ್ ಇರೋದೇ ಈ ಕೆಲಸಗಾರರಿಂದ ಸರಿ. ITBTಯಿಂದ ಇರ್ಬೋದು, ಪ್ರತಿಯೊಂದು ಅವರು ವಲಸೆ ಬಂದಿರೋರನ್ನ ಕೂರಿಸ್ಕೊಂಡು ಅವ್ರ ಜೊತೆ ಫ್ರೆಂಡ್ಶಿಪ್ ಆಗಿ ಅವ್ರು ಹಾಕೋ ಬಟ್ಟೆಗೆ ಇವರು ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಅವ್ರದ್ದು ದೊಗ್ಲ ಪ್ಯಾಂಟ್ ಹಾಕ್ತಾರೆ ಅಂದ ತಕ್ಷಣ ಇವರು ದೊಗ್ಲ ಪ್ಯಾಂಟ್ ಹಾಕ್ತಾರೆ. ಅವರು ಕೂದಲಿಲ್ಲಿ ಸೈಡ್ ಕಟ್ ಮಾಡಿದ ತಕ್ಷಣ ಇವರು ಅದನ್ನೇ ಕಟ್ ಮಾಡ್ಕೊಂಡು ನಮ್ಮ ಸ್ಟೈಲ್ನ ತೋರಿಸಿ, ಕನ್ನಡದಲ್ಲಿ ಕನ್ನಡ ಮಾತಾಡಿಸಿ, ಆಮೇಲೆ ಎಲ್ಲ ಲ್ಯಾಂಗ್ವೇಜು ಕಲೀರಿ. ಯಾರ ಬಗ್ಗೆನೂ ತಪ್ಪಂಗೆ ಮಾತಾಡ್ತಿಲ್ಲ. ಎಲ್ಲದು ಬೇಕು. ಅದು ನಮ್ಮ ಬುದ್ಧಿವಂತಿಕೆಗೆ ಬಿಟ್ಟಿದ್ದು. ನಾವು ಅಲ್ಲೋಗಿ ಬದುಕುವಂಥ ಸನ್ನಿವೇಶಗಳು ಬರುತ್ತೆ, ಅದು ತಪ್ಪಲ್ಲ. ನಮ್ಮ ಜಾಗಕ್ಕೆ ಬಂದಾಗ ನಮ್ಮದನ್ನು ತೋರಿಸಿ, ನಮ್ದು ಇದು ವಿಶೇಷತೆ ಇದೆ. ಕನ್ನಡಕ್ಕಿರೋ ಕೊಡುಗೆಗಳನ್ನ ಸಾವಿರ ಕೋಟಿ ವರ್ಷ ಆದ್ರೂ ಅದನ್ನು ಮರ್ಸೋಕ್ಕಾಗಲ್ಲ ಸರ್. ಇಲ್ಲಿ ಸಾಕಷ್ಟು ಕಲಾವಿದರಿದ್ದಾರೆ. ಇಡೀ ಇತಿಹಾಸದಲ್ಲಿ ಅಣ್ಣವ್ರ ಹೆಸರು ಹೇಳ್ಕೊಂಡು ಇವತ್ತು ಅನ್ನ ತಿಂತಾರೆ ಎಷ್ಟೋ ಜನ ಇದ್ದಾರೆ, ನೀವು ನೋಡಿರ್ತೀರ. ಅದು ಮನವರಿಕೆ ಆಗಬೇಕು. ಎಷ್ಟೋ ಜನಕ್ಕೆ ಇವಾಗ
ಎಲ್ಲರನ್ನೂ ಮರ್ತು ಬಿಟ್ಟಿದ್ದಾರೆ ಸರ್. ಕನ್ನಡದಲ್ಲಿ ಇಂತಿಂಥ ಲೆಜೆಂಡ್ಗಳ ಆ್ಯಕ್ಟ್ರ್ಗಳು ಇದನ್ನೇ ಮರ್ತು ಬಿಟ್ಟಿದ್ದಾರೆ. ಈಗ ಮೊನ್ನೆ ಒಂದು ಸಿನಿಮಾ ರಿಲೀಸ್ ಆಯಿತು ಮಲಯಾಳಂದು, ಅದು ನಮ್ಮ ಬೆಂಗಳೂರಲ್ಲೇ ಶೂಟ್ ಆಗಿರೋಂಥ ಸಿನಿಮಾ. ಈ ಮಂಜು ಮೇಲ್ ಬಾಯ್ಸ್ ಅಂತ ಒಂದು ಸಿನಿಮಾ ಬಂತು. ನಾನು ಕೇಳಿದ ಮಟ್ಟಿಗೆ ಅದು ಎಲ್ಲರೂ ಕನ್ನಡದಲ್ಲಿ ತೆಗೆದಿದ್ರೆ ಅಟ್ಟರ್ ಫ್ಲಾಪು ಸರ್. ಒಂದು ಥಿಯೇಟ್ರಲ್ಲಿ 4 ಜನ ಕೂತ್ಕೊಂಡು ನೋಡ್ತಿರಲಿಲ್ಲ ಸಿನಿಮಾ. ಅದೇ ಮಲಯಾಳಮಲ್ಲಿ ಆಗಿದ್ದಕ್ಕೆ ಬೆಂಗಳೂರಲ್ಲಿ 10 ಕೋಟಿ ಕಲೆಕ್ಷನ್ ಆಗಿದೆ. ನಾನು ಕೇಳ್ಪಟ್ಟಿದ್ದ ಮಟ್ಟಿಗೆ ಬೆಂಗಳೂರಲ್ಲಿ 10 ಕೋಟಿ ಕಲೆಕ್ಷನ್ ಇದೆ ಸರ್. ಅದನ್ನು ಕನ್ನಡದವ್ರಿಗೆ ಕೊಡಿ, ಪ್ರೊಡ್ಯೂಸರ್ಗಳಿಗೆ ಒಂದು ಧೈರ್ಯ ಬರುತ್ತೆ. ಅದೇ ಬಂದು ನೋಡಿ ಸಿನಿಮಾಗಳು ಕನ್ನಡದಲ್ಲಿ ಮಾಡ್ತಾರೆ. ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ ಇದೆ, ಹಳ್ಳಿ ಸೊಗಡು ತೋರಿಸ್ತಾರೆ. ಬರೀ KGF ಕಾಂತಾರ ಮಾತ್ರ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾನೂ ಮಾಡ್ತಾರೆ, ಕಷ್ಟ ಬಿದ್ದು ಮಾಡ್ತಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಹೊಸೊಬ್ರನ್ನ ಕರ್ಕೊಬಂದು ಥಿಯೇಟ್ರಲ್ಲಿ ನಿಲ್ಲಿಸಿ ಅವ್ರು ಮಾಡ್ಬೇಕಾದ್ರೆ ಅವರಿಗೆ ಪ್ರೋತ್ಸಾಹ ಕೊಡಿ, ಒಳ್ಳೆಯದಾಗುತ್ತೆ ಸರ್. ನಾನು ಹೇಳೋಕ್ಕೆ ಫಸ್ಟು ನಮ್ಮ ಜನ ನಾವು ಸರಿ ಇಲ್ಲ ಸರ್, ನಾವು ಸರಿ ಇಲ್ಲ. ನಾವು ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟ್ ಆಗುತ್ತೆ. ಪ್ರತಿಯೊಂದು ವಿಷಯದಲ್ಲಿ ನಾವು ಬದಲಾಗಬೇಕು. ನೀವು ಮಾಡ್ತಿರೋ ಇದು ನಮಗೆ ತುಂಬ ಸಂತೋಷ ಇದೆ. ಹಿಂಗೆ ಮಾಡಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ನಿಮಗೆ ಎಲ್ಲರಿಗೂ, ಎಂಟರ್ ಟೀಮಿಗೆ. ಇದೇ ಥರ ಬಂದು ಮನವೊಲಿಸೋಕ್ಕಿಂತ ನಿಮ್ಮ ಕೈಯಲ್ಲಿ ಒಳ್ಳೊಳ್ಳೆ ಬೆಸ್ಟ್ ಸಿನಿಮಾ ಕೊಟ್ಟರೆ ನಾವೇ ಬರ್ತೀವಿ. ಇವಾಗ ಬಂದಿರೋದು ಒಳ್ಳೆಯ ಉದ್ದೇಶನೇ. ಈ ಸಿನಿಮಾ ಒಳ್ಳೇದಾಗಲಿ ಅಂತ ಬೇಡ್ಕೊತೀವಿ. ಯಾವಾಗಿರೋದು ಸರ್ ರಿಲೀಸ್ ಇದು? ಒಳ್ಳೇದಾಗಲಿ. ಯಂಗ್ ಮ್ಯಾನ್ ಅಂತಲ್ವಾ, ಎಲ್ಲರೂ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಬಂದು ನೋಡ್ತೀವಿ. ನಿಮ್ಮ ಸಿನಿಮಾ ಚೆನ್ನಾಗಿದ್ದರೆ ಭಗವಂತ ಒಳ್ಳೇದು ಮಾಡ್ತಾನೆ. ಕಷ್ಟಕ್ಕೆ ಯಾವತ್ತೂ ಒಳ್ಳೇದಿದ್ದಿದೆ. ಥ್ಯಾಂಕ್ ಯು ಸರ್.